ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎಸ್ ಎ ಫೌಂಡೇಶನ್ ಕೋರ್ಸ್ 4 ಮಾಡ್ತಾಯಿದ್ದೀವಿ. ರಾತ್ರಿ 10 ಗಂಟೆಗೆ 10 ನಿಮಿಷಗಳ ತರಗತಿ ಮಾತ್ರ ಇದು. ಎಲ್ಲರೂ ಮಲಗುವಾಗ ಈ ತರಗತಿಯನ್ನು ನೋಡಿ ಮಲಗಿದರೆ ಒಂದು 90 ದಿನದಲ್ಲಿ ನೀವು ಬೆಸ್ಟ್ ಎಸ್ ಎ ರೈಟರ್ ಆಗೋದಕ್ಕೆ ಸಾಧ್ಯ ಇದೆ. ನಿಮ್ಮನ್ನೆಲ್ಲರನ್ನೂ ಕೂಡ ಯಾರು ನನ್ನ ಕ್ಲಾಸ್ ನೋಡ್ತಾ ಇದ್ದಿರಲ್ಲ ಅವ್ರನ್ನ ಬೆಸ್ಟ್ ಎಸ್ ಎ ರೈಟರ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಒಂದು ಪ್ರಬಂಧ ಈಗಾಗಲೇ KAS ಪರೀಕ್ಷೆಗಳಿಗೆ ನಾನು 4 ಪ್ರಬಂಧಗಳನ್ನ ಬರೆದಿದ್ದೇನೆ. 5ನೇ ಪ್ರಬಂಧವನ್ನು ಬರಿಬೇಕು ಅಂಥೇಳಿ ನನ್ನ ಕಚೇರಿ ಮುಗಿದ ತಕ್ಷಣ ಫ್ರೀ ಆದ ನಂತರ ಒಂದು ಪೇಪರ್ ತೊಗೊಂಡು ಕೃತಕ ಬುದ್ಧಿಮತ್ತೆ ಬಗ್ಗೆ ಪ್ರತಿದಿನ ನ್ಯೂಸ್ ಪೇಪರ್ದಲ್ಲಿ ಬರ್ತಾ ಇರೋದರಿಂದ ಕೃತಕ ಬುದ್ಧಿಮತ್ತೆ ವರವೋ ಶಾಪವೋ ಅಂತ ತಿಳ್ಕೊಂಡು ಒಂದು ಹೆಡ್ಡಿಂಗ್ ಹಾಕಿ ಒಂದು ಕಥೆಯ ಮೂಲಕ ಈ ಒಂದು ಕೃತಕ ಬುದ್ಧಿಮತ್ತೆಯ ಎಸ್ಸೆಗೆ ಕಥೆಯ ಮೂಲಕ ಪ್ರಾರಂಭಿಸೋಣ ಅಂಥೇಳಿ ವಿಚಾರ ಮಾಡಿದೆ. ಒಂದು ಪೌರಾಣಿಕ ಕತೆ ನನಗೇನಾಯ್ತಂದರೆ ನೆನಪು ಬಂತು. ಪೌರಾಣಿಕ ಕತೆ ಎಲ್ಲಿರ್ತಕ್ಕಂತಹ ಒಂದು ಅದ್ಭುತ ಪಾತ್ರ ಮತ್ತು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಡೂ ಕೂಡ ಒಂದೇ ಅನ್ನಿಸ್ತು. ಅದನ್ನು ಈ ಥರ ಬರೆದೆ ನೋಡಿ. ರಾಕ್ಷಸ ಮತ್ತು ಋಷಿಯ ಸಂತಾನವೇ ರಾವಣ. ಓಕೆ, ನೀವು ಶಬ್ದಗಳ ಗಾರುಡಿಗೆತನವನ್ನು ತೋರಿಸ್ಬೇಕು. ಇಲ್ಲಿ ರಾಕ್ಷಸ ಮತ್ತು ಋಷಿಯ ಸಂತಾನವೇ ರಾವಣ ಅಂದರೆ ನಿಮಗಿಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಪೇಜ್ ಬರಿಬೋದು ಇಷ್ಟೇ ವರ್ಡ್ ಮೇಲೆ. ಈ ಥರ ಒಂದು ಇಮೇಜ್ ಇಡ್ತಕ್ಕಂತಹ ಕೆಪ್ಯಾಸಿಟಿ ಇರಬೇಕು ನಿಮಗೆ. ಓಕೆ, ಇದನ್ನ ಕಾವ್ಯ ಪ್ರತಿಮೆ ಅಂತ ಕರಿತೀವಿ ನಾವು. ಕಾವ್ಯ ಮೀಮಾಂಸೆಯಲ್ಲಿ ಇದನ್ನು ಕಾವ್ಯ ಪ್ರತಿಮೆ ಎಂದು ಕರೆಯುತ್ತೇವೆ. ಕಾವ್ಯ ಪ್ರತಿಮೆ ಅಂತ ಕರಿತೀವಿ. ಯಾರಿಗೆ ಈ ಥರ ಇಮೇಜ್ ಇಡೋಕ್ಕೆ ಸಾಧ್ಯ ಇದೆಯೋ ಅವ್ರಿಗೆ ಒಳ್ಳೆಯ ಅಂಕಗಳು ಬರೋಕ್ಕೆ ಸಾಧ್ಯ ಇದೆ. ರಾಕ್ಷಸ ಋಷಿಯ ಸಂತಾನವೇ ರಾವಣ. ಹಿಂದೂ ಪುರಾಣಗಳಲ್ಲಿ ರಾವಣನು ಲಂಕಾದ ಪೌರಾಣಿಕ ಬಹುತಲೆಯ ರಾಕ್ಷಸ ರಾಜನಾಗಿದ್ದ. ಇವನಿಗೆ 10 ತಲೆಗಳಿತ್ತು, 20 ಕೈಗಳಿತ್ತು. ರಾವಣ ತಾನು ಬಯಸಿದ ಯಾವುದೇ ರೂಪಕ್ಕೆ ಬದಲಾಗಬಹುದಾಗಿತ್ತು. ರಾವಣನ ತಂದೆಯ ಅಜ್ಜ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದ ಸಪ್ತ ಋಷಿಗಳಲ್ಲೊಬ್ಬರು. ಇವನ ತಾಯಿ ಕೈಕಶಿ ರಾಕ್ಷಸ ರಾಜಕುಮಾರಿಯಾಗಿದ್ದಳು. ಇವನು 10,000 ವರ್ಷಗಳ ಕಾಲ ತನ್ನ ಸಹೋದರರಾದ ಕುಂಭಕರ್ಣ ಮತ್ತು ವಿಭೀಷಣನೊಂದಿಗೆ ಗೋಕರ್ಣ ಪರ್ವತದ ಮೇಲೆ ತಪಗೈದು ಬ್ರಹ್ಮನಿಂದ ಅಜೇಯನಾದ. ಅಂದರೆ ಯಾರಿಂದಲೂ ಕೂಡ ಸಾವಿಲ್ಲ, ಹುಟ್ಟಿಸಿರ್ತಕ್ಕಂಥ ಬ್ರಹ್ಮನಿಂದಲೂ ಕೂಡ ಅವನಿಗೆ ಸಾವಿಲ್ಲ ಅಂತಕ್ಕಂಥ ವರವನ್ನು ಪಡ್ಕೊಂಡ ಯಾರು? ಲಂಕಾಪತಿ ರಾವಣ. ಮಾನವನನ್ನು ಹೊರತುಪಡಿಸಿ ಇವನನ್ನು ಯಾರೂ ಕೂಡ ಕೊಲ್ಲಲು ಸಾಧ್ಯವಿರಲಿಲ್ಲ. ತನಗೆ ಬೇಕಾದ ರೀತಿಯಲ್ಲಿ ತನ್ನ ಆಕಾರವನ್ನು ಬದಲಿಸಿಕೊಳ್ಳುತ್ತಿದ್ದ. ಬ್ರಹ್ಮನಿಂದ ರಥ ಶಸ್ತ್ರಾಸ್ತ್ರಗಳನ್ನ ಪಡೆದಿದ್ದ. ಸ್ವತಃ ರಥಗಳನ್ನು ಯಾರಿಂದ ಪಡೆದಿದ್ದಂದ್ರೆ ಬ್ರಹ್ಮನಿಂದ ಪಡೆದಿದ್ದ. ಶಸ್ತ್ರಾಸ್ತ್ರಗಳನ್ನು ಸ್ವತಃ ಬ್ರಹ್ಮನಿಂದ ಪಡೆದಿದ್ದ. ಶಿವನಿಂದ ಶಿವಲಿಂಗವನ್ನು ಪಡ್ಕೊಂಡಿದ್ದ. ಸ್ವತಃ ಅವನೆಷ್ಟು ಶಕ್ತಿಶಾಲಿಯಾಗಿದ್ದನೆಂದರೆ ಇಂದ್ರಾದಿ ದೇವತೆಗಳು ಸರದಿಯ ಮೇಲೆ ಅವನ ಅರಮನೆಯ ವಾಚ್ಮನ್ಗಳಾಗಿ ನಿಯೋಜಿಸಲ್ಬಿಟ್ಟಿದ್ದ. ಅವನ ಅರಮನೆಯನ್ನು ದ್ವಾರಪಾಲಕರಾಗಿ ಪ್ರತಿ ಸರದಿಯ ಮೇಲೆ ನೀವೆಲ್ಲರೂ ಕೂಡ ನನ್ನ ಮನೆಯ ಬಾಗಿಲನ್ನು ಕಾಯಬೇಕು ಅಂಥೇಳಿ ಅವ್ರಿಗೆ ವರ್ಕ್ ಆರ್ಡರ್ ಇಶ್ಯೂ ಮಾಡಿಬಿಟ್ಟಿದ್ದ. ಪ್ರಸ್ತುತ ಇರುವ ಈ ಕೃತಕ ಬುದ್ಧಿಮತ್ತೆ ರಾವಣನಿಗಿಂತ 1000 ಪಟ್ಟು ತಲೆ, 1000 ಪಟ್ಟ ಶಕ್ತಿಯನ್ನು ಹೊಂದಿದೆ ಎಂಬುದು ನನ್ನ ಅನಿಸಿಕೆಯಾಗಿದೆ. ಈ ಥರ ಒಂದು ನೀವು ಇಮೇಜನ್ನು ಕೊಡ್ರಿ. ದಿಸ್ ಈಸ್ ಕಾಲ್ಡ್ ಇಮೇಜ್. ಇಮೇಜ್ ಮೀನ್ಸ್ ಒಂದು ಮೂವಿದಲ್ಲಿ ಒಂದು ಯಾವುದಾದ್ರೂ ಮೂವಿ ಮಾಡ್ತಿದ್ರೆ ಅಂದರೆ ಅಲ್ಲೊಂದು ಟೈಟಲ್ ಸಾಂಗ್ ಇರುತ್ತಲ್ಲ, ಆ ಥರ ಇದು ಟೈಟಲ್ ಸಾಂಗ್. ನೀವು ಯಾವುದಾದ್ರೂ ಒಂದು ಮೂವಿ ತೊಗೊಂಡು ಹೀರೋ ಎಂಟ್ರಿ ಆಗೋ ಟೈಮ್ಗೆ ಒಂದು ಮೂವಿ ಬಂದುಬಿಡ್ತೈತಿ, ಒಂದು ಸಾಂಗ್ ಬರ್ತೈತೆ ನೋಡಿ. ಆ ಸಾಂಗ್ದಲ್ಲಿ ಆ ಹೀರೋನ ಹೆಂಗೆ ಓದ್ಬಿಡ್ತಾರೆ ಅಂದರೆ ಫುಲ್ಲು ಏರಿಸ್ಬಿಡ್ತಾರೆ ಅವನು. ಆ ಮೂವಿ ಮುಗಿಯುವಷ್ಟು ತನಕನೂ 3 ಅವರ್ಸ್ ತನಕನೂ ಕೂಡ ಆ ಸಾಂಗ್ದಿಂದ, ಆ ಒಂದು ಹಾಡಿನಿಂದ ಇಡೀ ಆ ಮೂವಿಯ ವ್ಯಕ್ತಿತ್ವ ನಮ್ಮ ತಲೆಯಾಗಿ ಬರ್ತಿರ್ತದೆ. ಅವ್ನ ಹೀರೋನ ಅನ್ಕೊತಿರ್ತೀವಿ ನಾವು. ಹಾಗೆ ಇಡೀ ಎಸ್ಸೆ ಇದೆಯಲ್ಲ, ನೀವೇನು 12 ಪೇಜ್ಗಳ ಎಸ್ಸೆ ಬರೀತಿರಲ್ಲ, ಒಂದು ಪೇಜ್ದಲ್ಲಿ ನೀವು ಕೊಡ್ತಕ್ಕಂತಹ ಕಾವ್ಯ ಪ್ರತಿಮೆ ಇದೆಯಲ್ಲ, ಆ ಕಾವ್ಯ ಪ್ರತಿಮೆಯ ಬಲದಿಂದ ನಿಮ್ಮ ಎಸ್ಸೆಯ ಸೊಗಡೆ ಚೇಂಜ್ ಆಗ್ತದೆ. ಇನ್ನು ಇದನ್ನು ಮುಂದುವರಿಸ್ಕೊಂಡು ನೀವು ಹಾಗಾದರೆ ಈ ಕೃತಕ ಬುದ್ಧಿಮತ್ತೆ ಅಂದರೆ ಏನು? ಓಕೆ, ಕೃತಕ ಬುದ್ಧಿಮತ್ತೆ ಅಂದರೆ ಏನು? ಯಾವ್ಯಾವ ಕ್ಷೇತ್ರದಲ್ಲಿದೆ? ಇದರ ಅನುಕೂಲಗಳೇನಿದೆ? ಇದರ ಅನಾನುಕೂಲಗಳೇನಿದೆ? ರಾವಣನ ಹಾಗೆ ಯಾವ ತರಹ ಮುಂದೆ ಇದು ಇಡೀ ದೇವರನ್ನು ಹೆಂಗೆ ಕಾಡಿದ್ಲ ಹಂಗೆ ಮಾನವರನ್ನು ಯಾವ ರೀತಿಯಾಗಿ ಕಾಡಬಹುದು? ರಾವಣನ ಕೊಲ್ಲೋದಕ್ಕೆ ಸ್ವತಃ ವಿಷ್ಣುವಿನೇ ಅವತಾರ ಎತ್ತಿ ಬಂದ. ಇದನ್ನು ನಿಗ್ರಹಿಸಲು ಯಾರು ಬರಬೇಕು ಮುಂದೆ ಅಂತಕ್ಕಂತಹ ಒಂದು ನಿಮ್ಮದೇ ಜಿಜ್ಞಾಸೆಯಿಂದ ಈ ಒಂದು ಪ್ರಬಂಧವನ್ನು ಮುಕ್ತಾಯ ಮಾಡಬಹುದು. ಓಕೆ, ನಾವಿವತ್ತು ಮತ್ತೊಂದು ನ್ಯೂಸ್ ಪೇಪರ್ದಲ್ಲಿರ್ತಕ್ಕಂಥ ಆರ್ಟಿಕಲನ್ನು ಡಿಸ್ಕಷನ್ ಮಾಡೋಣ. ನಾವೆಲ್ಲರೂ ಕೂಡ ಪರಿಸರ ರಕ್ಷಣೆ ಬಗ್ಗೆ ಎಸ್ಸೆಗಳನ್ನ ಬರಿತಿರ್ತೀವಿ. ಪರಿಸರ ರಕ್ಷಣೆ ಬಗ್ಗೆ ಎಸ್ಸೆ ಬಂದಾಗ ಯಾವ ಥರ ಬರಿಬೇಕು ಅಂತ ನಮಗೆ ಗೊತ್ತಿರೋಂಗಿಲ್ಲ. ಸೊ ದ್ಯಾಟ್ ಇಲ್ಲೊಂದು ಬೆಸ್ಟ್ ಬಂದಿದೆ.
ಪರ್ವತಕ್ಕೂ ಮಾನವ ಸ್ಥಾನಮಾನ ಅಂತ. ಇದಕ್ಕಿಂತ ಬೆಸ್ಟು ಕ್ರಮಗಳನ್ನು ಯಾವ ಜಗತ್ತಿನವರು ಕೂಡ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ಪರಿಸರ ರಕ್ಷಣೆ ಬಗ್ಗೆ ಬರೆಯುವಾಗ ಒಂದು ಒಳ್ಳೆ ಪೀಠಿಕೆ ಹಾಕಿದ್ದೆ ಈ ಹಿಂದೆ PSIಗೆ. ನೋಡಿ, ಮಸೀದಿ ನಿರ್ಮಿಸಿದರೆ ಇಸ್ಲಾಮರಿಗೆ ಆಸರೆ. ಓಕೆ, ಇಸ್ಲಾಮರಿಗೆ ಆಸರೆ. ಮಂದಿರ ನಿರ್ಮಿಸಿದರೆ ಹಿಂದೂಗಳಿಗೆ ಆಸರೆ. ಚರ್ಚನ್ನು ನಿರ್ಮಿಸಿದರೆ ಕ್ರಿಶ್ಚಿಯನ್ನರಿಗೆ ಆಸರೆ. ಆದರೆ ಗಿಡ ಮರಗಳನ್ನು ನೆಟ್ಟರೆ ಈ ಮೇಲಿನ ಎಲ್ಲರಿಗೂ ಆಸರೆ ಅಂತಕ್ಕಂಥ ಮಾತನ್ನು ನಾನು ಬಳಸಿದ್ದೆ. ಇದನ್ನು ಹೇಳಿರ್ತಕ್ಕಂಥವ್ರು ಯಾರಂದರೆ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಈ ಮಾತನ್ನು ಹೇಳಿದರು. ಇದನ್ನು ನಾನು ಒಂದ್ಸರಿ ಪೀಠಿಕೆ ಹಾಕಿ ಪ್ರಬಂಧ ಬರೆದಿದ್ದೆ. ಇದು ನಾವು PSI ಪರೀಕ್ಷೆಯೆಲ್ಲ ಈ ಥರ ಬರಿಬೋದು. ಆದರೆ KS ಪರೀಕ್ಷೆಯಲ್ಲಿ ಕತೆ ಒಂದು ಪೇಜ್ ಬರೆದಿರ್ತದೆ. ಒಂದು ಪೇಜ್ ನಾವು ಪೀಠಿಕೆ ಬರೆಯೋದ್ರಿಂದ ಇಂಥ ಉದಾಹರಣೆಗಳನ್ನು ತೊಗೋಬೋದು. ನೋಡಿ, ಎಂಥ ಉದಾಹರಣೆ ತೊಗೋಬೋದು ಅಂದರೆ ಇದನ್ನೇ ಪೀಠಿಕೆ ಹಾಕೊಂಡ್ಬಿಡ್ಬೋದು ನೀವು. ಓಕೆ, ಇದು ಬೆಸ್ಟ್ ಇದೆ. ಇತ್ತೀಚೆಗೆ ನ್ಯೂಜಿಲ್ಯಾಂಡ್ನ ಉತ್ತರ ದ್ವೀಪದಲ್ಲಿರ್ತಕ್ಕಂತಹ 2ನೇ ಅತಿ ಎತ್ತರದ ಪರ್ವತ ಹಾಗೂ ಎಗ್ಮ್ಯಾಂಟ್ ರಾಷ್ಟ್ರೀಯ ಉದ್ಯಾನ ಭಾಗವಾಗಿರ್ತಕ್ಕಂತಹ ತರಾನಕಿ ಮೌಂಗು ಅಥವಾ ತರಾನಕಿ ಪರ್ವತಕ್ಕೆ ಅಧಿಕೃತವಾಗಿ ಕಾನೂನುಬದ್ಧ ಮಾನವ ಸ್ಥಾನಮಾನ ಹಾಗೂ ಮಾನವ ಹಕ್ಕು ನೀಡಲಾಗಿದೆ. ತರಾನಕಿ ಮೌಂಗು ವಿಶ್ವದ ಅತ್ಯಂತ ಸಮೀತಿಯ ಹಿಮದಿಂದ ಆವೃತವಾದ ಸುಪ್ತ ಜ್ವಾಲಾಮುಖಿ ಶಿಖರಗಳಲ್ಲಿ ಒಂದಾಗಿದ್ದು ಪ್ರವಾಸಿಗರು, ಸ್ನೋಬೋರ್ಡರ್ಗಳು ಮತ್ತು ಸ್ಕಿಯರ್ಗಳಿಗೆ ಜನಪ್ರಿಯ ತಾಣವಾಗಿದೆ. ಇದುವರೆಗೆ ನ್ಯೂಜಿಲ್ಯಾಂಡ್ನಲ್ಲಿ ಅತಿ ಹೆಚ್ಚು ಬಾರಿ ಆರೋಹಣ ಮಾಡಿರ್ತಕ್ಕಂಥ ಪರ್ವತ ಇದಾಗಿತ್ತು. ಈ ಪರ್ವತ ಬೂದಿ ಹಾಗೂ ಲಾವಾ ಹರಿವಿನ ಪರ್ಯಾಯ ಪದರಗಳಿಂದ ರೂಪುಗೊಂಡಿದೆ. ಇದೆಲ್ಲ ಬರೆದು ಈ ಪರ್ವತ ನೆಲೆಗೊಂಡಿದ್ದು ಇಲ್ಲೆಲ್ಲ ಇರ್ತದ ಅಂತ ಡಿಟೇಲ್ ಕೊಟ್ಟ ನಾವು. ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ ನ್ಯೂಜಿಲ್ಯಾಂಡ್ದಲ್ಲಿರ್ತಕ್ಕಂತಹ ದೇಶ ಏನು ಮಾಡಿಬಿಟ್ಟಿದೆ ಅಂದರೆ ಇದಕ್ಕೆ ಮಾನವ ಹಕ್ಕುಗಳ ಸ್ಥಾನಮಾನ ಕೊಟ್ಟಿದೆ. ಇದನ್ನು ಕೂಡ ಒಂದು ಮನುಷ್ಯ ಅಂತೇಳಿ ಟ್ರೀಟ್ ಮಾಡಿದೆ ಅದು. ಓಕೆ, ಇದನ್ನು ಕೂಡ ಒಂದು ಮನುಷ್ಯ ಅಂತೇಳಿ ಟ್ರೀಟ್ ಮಾಡಿದೆ. ಈ ತರಹ ಟ್ರೀಟ್ ಮಾಡೋದರಿಂದ ಈ ತರಹ ಪರ್ವತಗಳನ್ನು, ಗಿಡ ಮರಗಳನ್ನು, ಕಾಡುಗಳನ್ನು ಈ ಥರ ನಾವು ಮಾನವರು ಅಂಥೇಳಿ ಏನಾದರೂ ಅವುಗಳಿಗೆ ನಾವು ಸ್ಥಾನಮಾನ ಕೊಟ್ಟು ಅವುಗಳಿಗೂ ಕೂಡ ನಾವು ಮಾನವ ಹಕ್ಕುಗಳನ್ನು ನೀಡಿದ್ದೇ ಆದಲ್ಲಿ ಪರಿಸರವನ್ನು ಉಳಿಸೋದಕ್ಕೆ ಸಾಧ್ಯ ಇದೆ ಅಂತಕ್ಕಂತಹ ಮಾತನ್ನು ನಾವು ಪೀಠಿಕಾ ರೂಪದಲ್ಲಿ ಬರಿಬಹುದು. ಈ ಥರ ಇವತ್ತು ಹಲವಾರು ಜನ ಇದ್ರ ಮೇಲೆ ಎಸ್ಸೆ ಬರೆದು ಹಾಕಿದ್ದೀರಿ. ಆದರೂ ಯಾರೂ ಕೂಡ ಈ ಥರ ಪೀಠಿಕೆಯನ್ನು ತಾವು ಬರೆದು ಹಾಕಿಲ್ಲ. ಇಲ್ಲೇ ಇದೆ ನೋಡಿ ಪೀಠಿಕೆ. ನೀವು ಕೇಳ್ತಿರ್ತೀರಿ ಕತೆ ಹೆಂಗೆ ಬರೆಯುದ್ರಿ? ಕತೆ ಇಲ್ಲೇ ಇದೆ. ಇದನ್ನೇ ಒಂದು ಕತೆ ಮಾಡಿ ಬರೆದುಬಿಟ್ರೆ ನೀವು ಮುಗಿದು ಹೋಯಿತು. ಜೊತೆಗೆ ಇಲ್ಲಿ ಸಾಕಷ್ಟು ವಿಷಯಗಳಿದೆ. 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ತಂದರು. 1974ರಲ್ಲಿ ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ತಂದರು. 1981ರಲ್ಲಿ ವಾಯು ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ತಂದರು. 1986ರಲ್ಲಿ ಪರಿಸರ ರಕ್ಷಣೆ ಕಾಯ್ದೆ ಬಂತು. 2010ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಂತು. ಓಕೆ, ನ್ಯಾಯಾಲಯದ ಸ್ಥಾನಮಾನವನ್ನೇ ಕೊಟ್ಬಿಟ್ರಿ ಇದಕ್ಕೆ. ಸೊ ದಟ್ ಇದೆಲ್ಲನೂ ಕೂಡ ಸರ್ಕಾರ ಕಂಡುಕೊಂಡಿರ್ತಕ್ಕಂತಹ ಕ್ರಮಗಳು. ಇದೋ ಒಂದು ಪೇಜ್ ಹಾಕೈತೆ ನೋಡಿ. ಇದ್ರ ಬಗ್ಗೆ ಮ್ಯಾಲೆ ಹೆಡ್ಡಿಂಗ್ ಬರೆಯೋದು, ಅದರ ಅನುಬಂಧಗಳೇನಿದೆ ಅಂತ ಬರೆಯೋದು. ಅದೇ ರೀತಿ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಪ್ರಕರಣಗಳಾಗಿದೆ. ಆ ಪ್ರಕರಣಗಳನ್ನ ಕೊಟ್ಟಿದ್ದಾನೆ, ನೀಟಾಗಿ ಕೊಟ್ಟಿದ್ದಾನೆ ನೋಡಿ. MC ಮೆಹ್ತಾ ವರ್ಸಸ್ ಭಾರತ ಸರ್ಕಾರ, MC ಮೆಹ್ತಾ ವರ್ಸಸ್ ಕಮಲ್ನಾಥ್, ಗ್ರಾಮೀಣ ಮೊಕದ್ದಮೆ ವರ್ಸಸ್ ಹಕ್ಕು ಕೇಂದ್ರ, ತರುಣ್ ಭಾರತ್ ವರ್ಸಸ್ ಭಾರತ ಸರ್ಕಾರ, ಗಂಗಾ ಮತ್ತು ಯಮುನಾ ಮಾಲಿನ್ಯ ತಡೆಗಟ್ಟುವಿಕೆ 1995, ಉತ್ತರಾಖಂಡ ಹೈಕೋರ್ಟ್ 2017ರಲ್ಲಿ ಗಂಗಾ ಮತ್ತು ಯಮುನಾ ನದಿಗಳಿಗೆ ಹಾಗೂ 2018ರಲ್ಲಿ ಗಂಗೋತ್ರಿ ಯಮುನಾ ನದಿಗಳಿಗೆ ಕಾನೂನುಬದ್ಧ ವ್ಯಕ್ತಿತ್ವದ ಸ್ಥಾನಮಾನವನ್ನು ನೀಡಿತ್ತು. ಅಲ್ಲಿಯೂ ಕೂಡ ವ್ಯಕ್ತಿತ್ವದ ಸ್ಥಾನಮಾನವನ್ನು ಕೊಟ್ಟಿತ್ತು. ಹೀಗೆ 8 ಅಂಶಗಳಿದೆ. ಈಗಾಗಲೇ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು? ನೀವು ಎಸ್ಸೆ ಇದನ್ನೇ ಚೆನ್ನಾಗಿ ಬರೆದುಬಿಟ್ರೆ ಇದೇ ಎಸ್ಸೆ ನೀವು 10 ಪೇಜ್ ಆಗತ್ತೆ. ಇನ್ನು ನೀವು ಇನ್ನೊಂದು ಯಾವುದಾದ್ರೂ ಆರ್ಟಿಕಲ್ದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಎಸ್ಸೆ ಆಗಿಬಿಡ್ತದೆ. ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಇದು ಮರ್ಯಾದೆಗೇಡು ಹತ್ಯೆ, ಕೊನೆಯಾಗಲಿ ಕ್ರೌರ್ಯ. ಈಗ ನೈತಿಕ ಪೊಲೀಸ್ಗಿರಿ. ಓಕೆ, ನೈತಿಕ ಪೊಲೀಸ್ಗಿರಿ, ಮರ್ಯಾದೆಗೇಡು ಹತ್ಯೆ, ನೈತಿಕ ಪೊಲೀಸ್ಗಿರಿ, ಮರ್ಯಾದೆಗೇಡು ಹತ್ಯೆ, ಇವೆಲ್ಲ ಪ್ರಶ್ನೆಗಳು ನಿಮಗೆ PSI ಪರೀಕ್ಷೆಯಲ್ಲಿ ಎಸ್ಸೆಗಳು ಬರ್ತಿರ್ತವೆ ಇಂಥವು. ಇದಕ್ಕೂ ಕೂಡ ನೀವು ಪೀಠಿಕೆಯನ್ನು ಇಲ್ಲೇ ಸ್ಟಾರ್ಟ್ ಮಾಡ್ಬೋದು. ಪೀಠಿಕೆ ಇಲ್ಲೇ ಸ್ಟಾರ್ಟ್ ಮಾಡ್ಬೋದು. ಪೀಠಿಕೆ ಅಂತ ಬರೆದು ಸ್ಟಾರ್ಟ್ ಮಾಡ್ಬೋದು. ತೆಲಂಗಾಣದಲ್ಲಿ 2018ರಲ್ಲಿ ನಡೆದಿರ್ತಕ್ಕಂಥ ಮರ್ಯಾದೆಗೇಡು ಹತ್ಯೆ ಪ್ರಮುಖ ಆರೋಪಿಗೆ ಅಲ್ಲಿನ ನ್ಯಾಯಾಲಯ ಗಲ್ಲು ಶಿಕ್ಷೆ ವಿಧಿಸಿದೆ. ತಮಿಳುನಾಡಿನ ಮೆಟ್ಟುಪಾಳ್ಯಂನಲ್ಲಿರ್ತಕ್ಕಂಥ ಮರ್ಯಾದೆಗೇಡು ಹತ್ಯೆ ಪ್ರಕರಣದ ಆರೋಪಿಗೆ ಇದೇ ಜನವರಿಯಲ್ಲಿ ಮರಣದಂಡನೆ ವಿಧಿಸಲಾಗಿತ್ತು.
ಇಂಥ ಪ್ರಕರಣಗಳ ವಿರಳ ತೀರ್ಪುಗಳ ಹೊರತಾಗಿ ಮರ್ಯಾದೆ ಹೆಸರಿನಲ್ಲಿ ಪ್ರಬಲ ಜಾತಿಗಳು, ದಲಿತರು ಸೇರಿದಂತೆ ಇತರ ದುರ್ಬಲ ಜಾತಿಗಳ ಜನರ ಮೇಲೆ ಎಸಗುತ್ತಿರುವ ಕ್ರೌರ್ಯದ ವಿಚಾರದಲ್ಲಿ ತಪ್ಪಿತಸ್ಥರಿಗೆ ತಕ್ಷ ಶಿಕ್ಷೆ ಆಗುತ್ತಿಲ್ಲ ಎನ್ನುವ ದೂರು ವ್ಯಾಪಕವಾಗಿದೆ. ಆದರೆ ಇಂಥ ಒಂದು ಪ್ರಕರಣದಲ್ಲಿಯೂ ಕೂಡ ಈ ತರಹದ ಮರಣದಂಡನೆಯಂತಹ ಶಿಕ್ಷೆಯನ್ನು ನೀಡ್ತಕ್ಕಂಥದ್ದು ಎಲ್ಲಿ ತೆಲಂಗಾಣದಲ್ಲಿ, ಉತ್ತರ ಪ್ರದೇಶದಲ್ಲಿ ಆಗಿರೋದರಿಂದ ಇವತ್ತಿಗೆ ಇದು ಏನಾಗ್ತಾ ಇದೆ, ಮರ್ಯಾದೆಗೀಡು ಹತ್ಯೆಯನ್ನು ಮಾಡುವುದಕ್ಕೆ ಜನರು ಹಿಂದೇಟು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ಸ್ಟಾರ್ಟ್ ಮಾಡ್ಬೋದು. ಜೊತೆಗೆ ಈ ಮರ್ಯಾದೆಗೀಡು ಹತ್ಯೆ ಅಂದರೆ ಏನು, ಇಲ್ಲೇ ಸ್ಟಾರ್ಟ್ ಆಕೈತೆ ನಾವು. ಮರ್ಯಾದೆಗೀಡು ಹತ್ಯೆ ಅಂದರೆ ಏನು ಅಂತಂದರೆ ಡಿಟೇಲಾಗಿ ಬರ್ಕೊಂತ ಹೋಗ್ಯ ನಾನು. ಪ್ರಬಲ ಜಾತಿ ಧರ್ಮಗಳ ಜನರು ತಮ್ಮ ಜಾತಿ ಕುಟುಂಬದ ಮರ್ಯಾದೆ ನೆಪದಲ್ಲಿ ದಲಿತ ಮತ್ತು ಹಿಂದುಳಿದ ವರ್ಗದ ದುರ್ಬಲ ಜಾತಿಗಳ ಮೇಲೆ ಕ್ರೌರ್ಯ ನಡೆಸ್ತಕ್ಕಂಥ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ, ಮರ್ಯಾದೆಗೀಡು ಹತ್ಯೆ ಅಂತ ಕರಿತೀವಿ. ಯಾವ ಕಾರಣಕ್ಕೆ ಮರ್ಯಾದೆಗೀಡು ಹತ್ಯೆ ಆಗ್ತೇವೆ ಅನ್ನೋದಕ್ಕೆ ಡೀಟೇಲ್ಸ್ ಕೊಟ್ಟಿದ್ದಾನೆ. ಸಂವಿಧಾನದ ಆರ್ಟಿಕಲ್ಸ್ಗಳನ್ನ ಮೆನ್ಷನ್ ಮಾಡಿದ್ದಾನೆ. ಸಂವಿಧಾನದ ಆರ್ಟಿಕಲ್ 19, 20 ಕೊಟ್ಟಿದ್ದಾನೆ. ಜೊತೆಗೆ ಅಂತರ್ಜಾತೀಯ ಮದುವೆಗಳು ನಿಷಿದ್ಧವಲ್ಲ ಎಂದು ಲತಾ ಸಿಂಗ್ ವರ್ಸಸ್ ಉತ್ತರ ಪ್ರದೇಶ ಹಾಗೂ ರಾಜ್ಯ ಇತರ ಪ್ರಕರಣ 2006 ಬಗ್ಗೆ ಮಾಹಿತಿಯನ್ನು ಪುನರುಚ್ಚರಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ದಟ್ ಈ ಎಲ್ಲ ಅಂಶಗಳನ್ನ ನೀವು ಹೇಳೋದ್ರೊಂದಿಗೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಮರ್ಯಾದೆಗೀಡು ಹತ್ಯೆ ಇದೆ ಅಂತೇಳಿ ನಕ್ಷೆ ತೆಗೆದು ಬರಿಬೋದು ನೀವು. ಇಲ್ಲಿ ನೋಡಿ 2017ರಿಂದ 2022ರವರೆಗೆ 66 ಪ್ರಕರಣಗಳು ಜಾರ್ಖಂಡದಲ್ಲಿ ಆಗಿದೆ. ಓಕೆ, ಅದಕ್ಕಿಂತ ನೆಕ್ಸ್ಟ್ ಯಾವುದಂದರೆ ಪಂಜಾಬದಲ್ಲಿ 27 ಪ್ರಕರಣ ಆಗಿದೆ, ಉತ್ತರ ಪ್ರದೇಶದಲ್ಲಿ 16 ಆಗಿದೆ. ಕರ್ನಾಟಕದಲ್ಲಿ ಎಷ್ಟಾಗಿದೆ ಇಲ್ಲಿ ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ಎಷ್ಟಾಗಿದೆ ಹುಡುಕಬೇಕು ನೀವು. ಇದನ್ನು ಅಂಕಿ ಸಂಖ್ಯೆ ಇದೊಂದು ಹುಡುಕಿದರೆ ಒಳ್ಳೆಯದಾಗತ್ತೆ. ಸೊ ದಟ್ ಅದೇ ರೀತಿಯಾಗಿ ದೇಶದಲ್ಲಿ ದಾಖಲಾಗಿರ್ತಕ್ಕಂಥ ಒಟ್ಟು ಪ್ರಕರಣಗಳು ವರ್ಷವಾರು ಕೊಟ್ಟಿದ್ದಾನೆ. ಇದನ್ನು ನೀವು ಈ ಥರ ಮ್ಯಾಪ್ ಮೂಲಕ ತೋರಿಸ್ಬೋದು. ಇಲ್ಲಿ ಏನೋ ಮ್ಯಾಪ್ದಲ್ಲಿ ಹಾಕಿ ತೋರಿಸ್ಬೋದು. ಈ ರೀತಿಯಾಗಿ ನೀವು ಎಸ್ಸಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ನ್ಯೂಸ್ ಪೇಪರ್ದಲ್ಲಿ ಸಿಗ್ತದೆ ಅನ್ನೋದನ್ನು ತಾವು ಗಮನಿಸಬೇಕು. ಪಾಠವಾಗಲಿ ಮಿರ್ಯಾಲಗೂಡದ ಪ್ರಕರಣ. ತೆಲಂಗಾಣದ ನೆಲಗೋಡ್ ಜಿಲ್ಲೆಯ ಮಿರ್ಯಾಲಗೂಡದ ದಲಿತ ಪ್ರಣಯ್ ಕುಮಾರ್ ಹಾಗೂ ಆರ್ಯವೈಶ್ಯ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಮೃತವರ್ಷಿಣಿ ಚಿಕ್ಕಂದಿನಿಂದಲೂ ಸ್ನೇಹಿತರಾಗಿದ್ದರು. ಇದನ್ನು ಕೂಡ ನೀವು ಸ್ಟೋರಿ ಸ್ಟಾರ್ಟ್ ಮಾಡ್ಬೋದು. ಇದನ್ನು ಒಂದು ಸ್ಟೋರಿ ಹೈಕ್ ಮಾಡ್ಬೋದು. ಓಕೆ, ಏನು ಸಮಸ್ಯೆ ಆಯ್ತಲ್ಲ ಅವ್ರಿಗೆ 6 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ಘೋಷಿಸೋರ ಬಗ್ಗೆ, ಅವ್ರಿಗೆ ಯಾರು ಕಷ್ಟ ಕೊಟ್ಟಿದ್ರಲ್ಲ ಅವರಿಗೆ ಶಿಕ್ಷೆ ಮತ್ತು ದಂಡವನ್ನು ಕೊಟ್ಟಿದೆ. ಇದನ್ನು ಕೂಡ ತಾವು ಸೇರಿಸ್ಬೋದು. ಜೊತೆಗೆ ಲಾಸ್ಟಕ್ಕೆ ಉಪಸಂಹಾರ ಹೆಂಗೆ ಮಾಡಬೇಕು ಅನ್ನೋದು ಇಲ್ಲೇ ಕೊಟ್ಟ ನಾವು. ಮರ್ಯಾದೆಗೀಡು ಹತ್ಯೆಗಳು ತಡೆಯಲು ಪ್ರತ್ಯೇಕ ಕಾಯ್ದೆ ತರಬೇಕೆನ್ನುವ ಒತ್ತಾಯ ಬಹಳ ವರ್ಷಗಳಿಂದ ಇದ್ದರೂ ಕೂಡ ಈ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಯಾವುದೇ ಹೆಜ್ಜೆಯನ್ನು ಮುಂದಿಟ್ಟಿಲ್ಲ. ಮರ್ಯಾದೆಗೀಡು ಹತ್ಯೆ ಪ್ರವೃತ್ತಿ ಇರುವ ಜಿಲ್ಲೆಗಳಲ್ಲಿ ಗುರುತಿಸುವುದು, ಜಾತಿ ಮೀರಿನ ಮದುವೆ ಆಗ್ತಕ್ಕಂಥ ದಂಪತಿಗಳಿಗೆ ರಕ್ಷಣೆ ನೀಡುವುದು, ಅಕ್ರಮವಾಗಿ ಗುಂಪು ಸೇರುವುದನ್ನು ನಿಷೇಧಿಸುವುದು, 24x7 ಸಹಾಯವಾಣಿ ಸ್ಥಾಪನೆ ಮಾಡುವುದು, ಕಾನೂನು ಬಗ್ಗೆ ಅರಿವು ಮೂಡಿಸುವುದು ಮಾಡಬೇಕು. ಸುಪ್ರೀಂ ಕೋರ್ಟ್, ಶಕ್ತಿವಾಹಿನಿ ಮತ್ತು ಭಾರತ ಸರ್ಕಾರ ಇತರರು 2018ರಲ್ಲಿ ಈ ಪ್ರಕರಣದ ಮಾರ್ಗಸೂಚಿಯನ್ನು ಪ್ರಕಟಿಸಿತ್ತು. ಮರ್ಯಾದೆಗೀಡು ಹತ್ಯೆಗಳನ್ನು ತಡೆಯುವ ಸಂಬಂಧ ಪ್ರತ್ಯೇಕ ಕಾಯ್ದೆ ತರುವ ವಿಚಾರದ ಬಗ್ಗೆ ಆಗಲಿ, ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಪಾಲನೆ ವಿಚಾರದ ಬಗ್ಗೆ ಆಗಲಿ ರಾಜ್ಯಗಳು ಹೆಚ್ಚು ಆಸಕ್ತಿ ವಹಿಸುತ್ತಿಲ್ಲ. ಇದರಿಂದ ಮರ್ಯಾದೆಗೀಡು ಪ್ರಕರಣಗಳು ವರದಿಯಾದ ಪ್ರಮಾಣದಲ್ಲಿಯೇ ಅವುಗಳ ಆರೋಪಿಗಳಿಗೆ ಶಿಕ್ಷೆ ಆಗುತ್ತಿಲ್ಲ ಎಂಬ ದೂರು ವ್ಯಾಪಕವಾಗಿದೆ. ಇದನ್ನು ಬರೆದು ಈ ರೀತಿಯಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಮಾಡಬೇಕು, ಸೂಕ್ತ ಕ್ರಮವನ್ನು ವಹಿಸಬೇಕೆಂಬುದು ನಮ್ಮ ಆಶಯವಾಗಿದೆ ಅಂತ ಬರಿಬೋದು. ಜೊತೆಗೆ ಇದನ್ನು ಬೆಳಕಿಗೆ ಬರುವುದು ಕಡಿಮೆ. ಭಾಳ ಆಗಿರ್ತಾವೆ ಮರ್ಯಾದೆ ಹತ್ಯೆಗಳು, ಆದರೆ ಬೆಳಕಿಗೆ ಬರೋದಿಲ್ಲ ಅವು. ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ಇದು ನೋಡಿ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ವೆಬ್ತಾಣದಲ್ಲಿ 2022ರವರೆಗೆ 2022 ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮರ್ಯಾದೆಗೀಡು ಪ್ರಕರಣಗಳು ಇರುತ್ತವೆ. ಇದರಲ್ಲಿ ಅವನು ನಮ್ಮ ಜಿಲ್ಲೆದು ಕೊಟ್ಟಿದ್ದಾನೆ. 2023ರಲ್ಲಿ ಕೋಲಾರ ಜಿಲ್ಲೆ ಒಂದರಲ್ಲಿ 3 ಮರ್ಯಾದೆಗೀಡು ಹತ್ಯೆಗಳಾಗಿದೆ ಅಂತ ಕೊಟ್ಟಿದ್ದಾನೆ ನೋಡಿ. ಓಕೆ, ಆನೇಕಲ್ನಲ್ಲಿ ಶಂಕಿತ ಮರ್ಯಾದೆಗೀಡು ಹತ್ಯೆ ಪ್ರಕರಣ ವರದಿಯಾಗಿದೆ. 2017ರಲ್ಲಿ ವಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಗರ್ಭಿಣಿಯನ್ನು ಆಕೆಯ ಕುಟುಂಬಸ್ಥರು ಕೊಂದಿದ್ರು. ಇಲ್ಲೂ ಕೂಡ ಪ್ರಕರಣ ಇದೆ. 2019ರಲ್ಲಿ ಗದಗ ಜಿಲ್ಲೆಯ ಗಜೇಂದ್ರಗಢ ತಾಲೂಕಿನಲ್ಲಿ ಕುಟುಂಬಸ್ಥರ ವಿರೋಧ ನಡುವೆ ಪ್ರೀತಿಸಿ ಮದುವೆ ಜೋಡಿಯನ್ನು ಕೊಲೆ ಮಾಡಲಾಗಿತ್ತು ಅಂತ ಕೊಟ್ಟಿದೆ. ಗದಗದ ಜಿಲ್ಲಾ ನ್ಯಾಯಾಲಯದಲ್ಲಿ ಮರಣದಂಡನೆ ವಿಧಿಸಿದೆ. ಸೊ ದಟ್ ಒಂದು ಎಸ್ಸೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿ ಈ ಆರ್ಟಿಕಲ್ದಲ್ಲಿರ್ತವೆ. ಮತ್ತೆ ಯಾಕೆ ನೀವು ಬೇರೆದವ್ರ ಬುಕ್ ಓದಬೇಕು ಹೇಳಿ, ಮತ್ತೆ ಯಾಕೆ ನೀವು ಬೇರೆದವ್ರ ಪಾಠ ಕೇಳಬೇಕು ಹೇಳ್ರಿ. ದಿಸ್ ಈಸ್ ಎಸ್ಸೆ ಫೌಂಡೇಶನ್ ಕೋರ್ಸ್. ಈ ಫೌಂಡೇಶನ್ ನಿಮ್ಮದು ಗಚ್ಚ ಆತಂದ್ರೆ ಇದ್ರ ಮೇಲೆ ನೀವು ದೊಡ್ಡ ಮಣಿಯನ್ನು ಕಟ್ಬೋದು ಅಂತಕ್ಕಂಥದ್ದು ನನ್ನ ಆಶಯವಾಗಿದೆ. ಇದು ಪ್ರತಿದಿನ ಬರ್ತಾ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಹಣಕಾಸಿನ ಸಂಬಂಧಗಳು, ರಾಜ್ಯ ಮತ್ತು ಕೇಂದ್ರದ ನಡುವಿನ ಹಣಕಾಸಿನ ಸಂಬಂಧಗಳ ವಿಚಾರವಾಗಿ ಪ್ರತಿದಿನ ಬರ್ತಾ ಇದೆ. ಸೊ ದ್ಯಾಟ್ ಈ ಥರ ಪ್ರತಿದಿನ ನ್ಯೂಸ್ ಪೇಪರ್ದಾಗ ಬರಾಕೈತಂದರೆ ಅದ್ರ ಮೇಲೆ ಎಸ್ಸೆಗಳು ಬರ್ತವೆ ಅಂತ ತಿಳ್ಕೊಬೇಕು.
ಒಕ್ಕೂಟ ತೆರಿಗೆ ವರಮಾನದಲ್ಲಿ ರಾಜ್ಯಗಳಿಗೆ ಕೊಡುವ ಪಾಲವನ್ನು ಕಡಿಮೆ ಮಾಡುವಂತೆ ಕೇಂದ್ರ ಸರ್ಕಾರ ಆಯೋಗಕ್ಕೆ ಹೇಳಲಿದೆ ಎಂಬ ವರದಿಗಳು ರಾಜ್ಯ ಸರ್ಕಾರದ ತಲೆಬಿಸಿಗೆ ಕಾರಣವಾಗಿದೆ. ನೋಡಿ, ಈ ಹಿಂದೆ 42% ಇತ್ತು. 14ನೇ ಹಣಕಾಸು ಆಯೋಗದ್ದು ವರದಿ ಪ್ರಕಾರ ರಾಜ್ಯಗಳಿಗೆ 42% ತೆರಿಗೆ ಹಂಚಿಸಬೇಕು ಅಂತ ವರದಿಯಾಗಿತ್ತು. 15ನೇ ಹಣಕಾಸು ಆಯೋಗ 41% ಮಾಡಿತ್ತು. 1%ನ್ನು ಜಮ್ಮು ಆ್ಯಂಡ್ ಕಾಶ್ಮೀರ ಕೊಡಿತು. ಈಗ 16ನೇ ಹಣಕಾಸು ಆಯೋಗಕ್ಕೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ 40% ಮಾತ್ರ ನೀವು ಹಂಚೋದಕ್ಕೆ ಹೇಳ್ರಿ ಅಂತೇಳಿ ಕೇಂದ್ರ ಸರ್ಕಾರನ ಆಯೋಗಕ್ಕೆ ಹೇಳ್ತಾ ಇದೆ. ನಿಜವಾಗಲೂ ಕೂಡ ಅದು ಆಯೋಗ ತನ್ನ ವರದಿಯನ್ನು ಕೊಡಬೇಕು. ಕೇಂದ್ರ ಸರ್ಕಾರ ಈ ರೀತಿ ಮನವಿಯಾಗಲಿ ನಿರ್ದೇಶನವಾಗಲಿ ಕೊಡಬಾರ್ದು. ಅದು ನೇರವಾಗಿ ತಪ್ಪು ಅಂಥೇಳಿ ನಮ್ಮ ಅನಿಸಿಕೆ. ಓಕೆ, ಆ ರೀತಿ ನೀವು ಈ ವಿಷಯವನ್ನು ಓದ್ತಾ ಹೋದರೆ ವಿಷಯ ಗೊತ್ತಾಗುತ್ತೆ. ಅಕ್ಟೋಬರ್ 31ಕ್ಕೆ 16ನೇ ಹಣಕಾಸು ಆಯೋಗ ತನ್ನ ವರದಿಯನ್ನು ಕೊಡೋದಿದೆ. 2026-27ರಿಂದ 5 ವರ್ಷದ ತನಕ ಇದಿರುತ್ತೆ. ಅರವಿಂದ್ ಪನಗರಿಯಾ ಯಾರಿದ್ದಾರೆ? 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅರವಿಂದ ಪನಗರಿಯಾ ಅವರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. 1980ರಲ್ಲಿ ಕೇವಲ 20% ತೆರಿಗೆ ಹಂಚಿಕೆ ಮಾಡ್ತಿದ್ರು. ಅದು ಎಲ್ಲಿ ತನಕ ಬಂದಿತ್ತು ಅಂದರೆ 42% ತನಕ ಬಂದಿತ್ತು. ಈಗ ಅದನ್ನು 41 ಮಾಡಿದ್ದಾರೆ. ಅದನ್ನು ಮತ್ತೆ 40ಕ್ಕೆ ಮಾಡ್ತಕ್ಕಂತಹ ಚಿಂತನೆ ನಡೆದಿದೆ. ಓಕೆ, ಈ ರೀತಿ ನಿಮಗೆ ವಿಷಯಗಳು ಸುಮ್ಮನೆ ನಿಮಗೆ ನ್ಯೂಸ್ ಪೇಪರ್ದಲ್ಲಿ ಬಂದಿರ್ತವೆ. ಇವುಗಳನ್ನೆಲ್ಲ ಬಿಟ್ಟು ನೀವು ಬರೀ ಜಿ ಕೆ ಅಷ್ಟೇ ಓದ್ತಾ ಹೋದ್ರಿ ಅಂದರೆ ಜಿ ಕೆ ಅಷ್ಟೇ ಸೇನೆ ಆಗ್ತೀರಿ. ಓಕೆ, ನ್ಯೂಸ್ ಪೇಪರ್ದಲ್ಲಿರ್ತಕ್ಕಂಥ ಎಸ್ಸೆ ಆರ್ಟಿಕಲ್ಸ್ಗಳನ್ನ ಓದಬೇಕು. ನೋಡಿ, 41%ದಿಂದ 40%ಕ್ಕೆ ಏನಾದರೂ ಕಡಿಮೆ ಮಾಡಿದ್ರೆ 35,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಾಗ ಉಳಿದು ಬಿಡ್ತೈತಿ. ಸೊ ದಟ್ ಇದ್ರ ಬಗ್ಗೆ ಒಂದು ಎಸ್ಸೆ ಕೂಡ ಬರೆದಿದ್ದೀನಿ ನನ್ನ ಟೆಲಿಗ್ರಾಮ್ ಚಾನಲು. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ನೀವೇನು ಮಾಡಿ ಅದನ್ನು ಸೇರಿ ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ದಲ್ಲಿ ಸಾಕಷ್ಟು ವಿಷಯಗಳನ್ನ ನಾನು ಪ್ರತಿದಿನ ಶೇರ್ ಮಾಡ್ತಾ ಹೋಗ್ತಿರ್ತೀನಿ. ಯಾಕಂದರೆ ಪ್ರತಿಯೊಂದು ವಿಷಯವನ್ನು ನಾನು ಪಾಠ ಮಾಡೋಕ್ಕಾಗಲ್ಲ. ಹೊಸದೇನಾದರೂ ಅನ್ನಿಸ್ಬಿಟ್ರೆ ನಾನು ಟೆಲಿಗ್ರಾಮ್ ಚಾನಲ್ದಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ದಟ್ ಅದಕ್ಕೆ ಜಾಯಿನ್ ಆದರೆ ಒಳ್ಳೆಯದು. ನೆಕ್ಸ್ಟು ನಮ್ಮ ಪ್ರಧಾನಮಂತ್ರಿಗಳು 21ನೇ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನ ಪ್ರಧಾನಮಂತ್ರಿಗಳು ಕೆಲಸಕ್ಕೆ ಜಾಯಿನ್ ಆದ ನಂತರ ಇಲ್ಲಿಯವರೆಗೆ 21ನೇ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಮಾರ್ಚ್ 12 ಮಾರಿಷಸ್ನ ಸ್ವಾತಂತ್ರ್ಯ ದಿನಾಚರಣೆ. ನಮ್ಮದು ಯಾವ ರೀತಿ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಇದೆಯೋ ಅದೇ ರೀತಿ ಮಾರ್ಚ್ 12 ಮಾರಿಷಸ್ನ ಸ್ವಾತಂತ್ರ್ಯ ದಿನಾಚರಣೆ ಇತ್ತು. ಮಾರಿಷಸ್ನ ಅತ್ಯುನ್ನತ ಗೌರವವನ್ನು ಪಡ್ಕೊಂಡ್ರು. ಯಾರು? ನರೇಂದ್ರ ದಾಮೋದರ್ ದಾಸ್ ಮೋದಿ ಅವರು. ಪ್ರಶಸ್ತಿ ಹೆಸರು ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ಕೀ ಆಫ್ ದಿ ಇಂಡಿಯನ್ ಓಷನ್. ಭಾಳ ದೊಡ್ಡ ಪ್ರಶಸ್ತಿ ಇದು. ಭಾರತ ರತ್ನ, ನಮ್ಮ ದೇಶದಲ್ಲಿ ಯಾವ ಥರನಾಗಿ ಭಾರತ ರತ್ನ ಪ್ರಶಸ್ತಿ ಇದೆಯೋ ಅದೇ ರೀತಿ ಮಾರಿಷಸ್ನ ಭಾರತ ರತ್ನ ಅಂತ ಕರಿಬೋದು ಇದನ್ನು. ಅದೇ ರೀತಿ 8 ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಅಲ್ಲಿ 12 ಲಕ್ಷ ಜನಸಂಖ್ಯೆ ಐತಿ. ಮಾರಿಷಸ್ದಲ್ಲಿ 70% ಜನ ನಮ್ಮ ಭಾರತೀಯರು ಅದಾರ ನಿನ್ನೆ ನಾವು ತಿಳ್ಕೊಂಡಿವಿ. ಅದೇ ರೀತಿಯಾಗಿ ಒಂದು ಕರೆಂಟ್ ಇವೆಂಟ್ಸ್ ಸುಮ್ಮನೆ ತಿಳ್ಕೊಳ್ರಿ ಅಂಥೇಳಿ ಸ್ಟಾರ್ಲಿಂಕ್ ಜಿಯೋ ಒಪ್ಪಂದ. ಸ್ಟಾರ್ಲಿಂಕ್ ಅಂತಕ್ಕಂಥ ಕಂಪ್ನಿ ಯಾರ್ದಂದರೆ ಎಲಾನ್ ಮಸ್ಕ್ ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತ. ಕೇವಲ 50 ವರ್ಷ ಅವನಿಗೆ. ಇವನು ಜಿಯೋ, ನಮ್ಮ ರಿಲಯನ್ಸ್ ಕಂಪ್ನಿದು ಬರ್ತೈತಲ್ಲ ಜಿಯೋ, ಅಂಬಾನೀಸ್ ಜೊತೆ ಏನು ಮಾಡ್ಕೊಂಡಿದ್ದಾನೆ? ಒಪ್ಪಂದ ಮಾಡ್ಕೊಂಡಿದ್ದಾನೆ. ದೇಶದ ಗ್ರಾಹಕರಿಗೆ ಸ್ಟಾರ್ಲಿಂಕ್ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆ ಒದಗಿಸ್ತಕ್ಕಂಥ ಸಂಬಂಧ ಇಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್. ನೋಡಿ, ಅವನ ಕಂಪ್ನಿ ಹೆಸರೇನು? ಯಾರ್ದು? ಎಲಾನ್ ಮಸ್ಕ್ನ ಸ್ಪೇಸ್ ಎಕ್ಸ್. ಅದಕ್ಕೆ ಅವನು ಟ್ವಿಟರ್ ಕೊಂಡು ತೊಗೊಂಡು ಅದಕ್ಕೆ ಎಕ್ಸ್ ಅಂತೇಳಿ ಹೆಸರಿಟ್ಟ. ಓಕೆ, ಸೊ ದಟ್ ಅವನ ಎಕ್ಸ್ ಅನ್ನೋಕ್ಕೆ ಭಾಳ ಇಂಟ್ರೆಸ್ಟ್ ಅವನಿಗೆ, ಯಾರು? ಎಲಾನ್ ಮಸ್ಕ್ಗೆ. ಸೊ ದಟ್ ಈ ಒಂದು ವಿಷಯ ನೀವು ಇರಲಿ, ಇದೊಂದು ಕರೆಂಟ್ ಇವೆಂಟ್ಸ್ ತಿಳ್ಕೊಳ್ಳಿ ಅಂತ ಇಟ್ಟಿದ್ದೀನಿ. ಸೊ ದಟ್ ಈ ರೀತಿಯಾಗಿ ಪ್ರತಿದಿನ 10 ಗಂಟೆಗೆ 10 ನಿಮಿಷಗಳ ತರಬೇತಿ. ಅಲ್ಲ ಸರ್, 10 ನಿಮಿಷ ಇರ್ತೀರಿ ಮತ್ತು 20 ನಿಮಿಷ ಆತಲ್ಲ ಅಂದ್ರೆ ಕಲ್ಕೋತ ಹೋದ್ರೆ ಸ್ವಲ್ಪ ಹೆಚ್ಚಾಗೋದೆ ತಿಳಿತಲ್ಲ. ಬಟ್ ಮಿನಿಮಮ್ 10 ನಿಮಿಷ. ಇದನ್ನು 2x ಇಟ್ಕೊಂಡು ನೋಡಿ. ಈ ವಿಡಿಯೋನ 2x ಇಟ್ಕೊಂಡು ನೋಡಿ, ಅಥವಾ 1.5x ಇಟ್ಕೊಂಡು ನೋಡಿ. ಅದು 10 ನಿಮಿಷ ಆಕೈತಿ. ನೋಡಿ, ನಾನು 20 ನಿಮಿಷ ಕಷ್ಟಪಟ್ಟು ಪಾಠ ಮಾಡಿದರೂ ಕೂಡ ನಿಮಗೆ 10 ನಿಮಿಷ ನೋಡೋದಕ್ಕೆ ಅವಕಾಶ ಸಿಗ್ತದೆ. ಸೊ ದಟ್ ಕೆಲಸ ಮಾಡೋವನಿಗಿಂತ ನೋಡೋವನಿಗೆ ಭಾಳ ಈಸಿ ಅಂತ. ಓಕೆ, ಒಂದು ವೇಳೆ ನೀವು ಇದನ್ನು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಒಂದು ವೇಳೆ ಇದನ್ನು ಒಂದೇ ಕಡೆ ಮಾಡ್ಕೋಬೇಕಾದ್ರೆ ನಿಮಗೆ ಸುಮಾರು ಏನೂ ಇಲ್ಲ ಅಂದ್ರೆ 3 ತಾಸು ಆಗ್ತಿತ್ತು. ನಿಮಗೆ 3 ತಾಸು ಆಗಿತ್ತು. ಅದನ್ನು ನಾನು 20 ನಿಮಿಷದಲ್ಲಿ ಹೇಳಿದ್ದೀನಿ. ನೀವು ಅದನ್ನು ಫಾಸ್ಟ್ ಇಟ್ಕೊಂಡು 10 ನಿಮಿಷದಾಗ ನೋಡಿರಿ, ಉಪಯೋಗ ಆಗ್ತೈತಿ. ಇದ್ರ ಬಗ್ಗೆ ಎಸ್ಸೆ ಬರೆದು ಇಟ್ಕೊಳ್ಳಿ. ಯಾರು ಚೆನ್ನಾಗಿ ಅದು ಎಸ್ಸೆ ಬರೆದಿರ್ತಿರಲ್ಲ, ನಿಮಗೆ ನಂಗೆ ಕಳಿಸ್ಬೇಕು ಅನ್ನಿಸ್ತಂದ್ರೆ ನನ್ನದೊಂದು ನಂಬರ್ ಇದೆ. ಓಕೆ, ಎಸ್ಸೆ ಕಳಿಸೋದಕ್ಕೆ ಒಂದು ಬೇರೆ ನಂಬರ್ ಇದೆ. ನಾನು
ಆ ನಂಬರನ್ನು ಟೆಲಿಗ್ರಾಮ್ ಚಾನಲ್ದಲ್ಲಿ ನಾನು ಶೇರ್ ಮಾಡಿರ್ತೀನಿ. ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿ ಎಸ್ಸೆ ಕಳಿಸಿ. ಥ್ಯಾಂಕ್ ಯು. ಬಾಯ್ ನಮಸ್ಕಾರ.